ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇರಾನ್ ಅಮೆರಿಕ ಯುದ್ಧದಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಆಗ್ತಿದೆ. ಚೀನಾ ರಷ್ಯಾ ಅಧಿಕೃತ ಎಂಟ್ರಿ ಆಗ್ತಾ ಇದೆ. ಇರಾನ್ ಪಾಕಿಸ್ತಾನದ ಮಧ್ಯಸ್ಥಿಕೆಗೆ ಈಗ ಭಾರೀ ಆಘಾತವನ್ನು ಕೊಟ್ಟಿದೆ. 45 ದಿನಗಳ ಕದನ ವಿರಾಮ ಅಂತ ಪ್ರಸ್ತಾಪ ಇಟ್ಟು ಮಾತುಕತೆಗೆ ನಿಂತು ಇವತ್ತು ರಾತ್ರಿನೇ ಎಲ್ಲ ಫೈನಲ್ ಅನ್ನೋ ಹೊತ್ತಲ್ಲಿ ಇರಾನ್ ಹೆಂಗೆ ಈಗ ಕೊಟ್ಟಿರೋದು ತಿರುಗಿಸಿ ಅಮೆರಿಕಾಗೆ. ಇರಾನ್ ಹಾಕಿರುವಂತಹ ಕಂಡೀಷನ್ಗಳು, ಇರಾನ್ ಜಗತ್ತಿಗೆ ಕೊಟ್ಟಿರುವಂಥ ಆಘಾತ ಏನು, ಎಲ್ಲ ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಯುದ್ಧ ಇನ್ನೂ ಭೀಕರವಾಗ್ತಿದೆ. ಟ್ರಂಪ್ ಡೆಡ್ಲೈನ್ ಘೋಷಣೆ ಮತ್ತು ಹಾರ್ಮೋಸ್ ವಿಚಾರದಲ್ಲಿ ಅತ್ಯಂತ ಕೆಟ್ಟದಾಗಿ ಏನು ಕುಣಿದಾಡ್ತಿದ್ದಾರೆ ಟ್ರಂಪ್, ಕೆಟ್ಟ ಪದ ಬಳಕೆಯೊಂದಿಗೆ. ಇದ್ರ ಬೆನ್ನಲ್ಲೇ ಈಗ ಮತ್ತೊಂದು ಭಯಂಕರ ದಾಳಿಯಾಗಿದೆ. ಸೌತ್ ಪಾರ್ಸಲ್ಲಿ ಮತ್ತೆ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ಮಾಡಿರೋದು, ಮತ್ತು IRGC ಇಂಟೆಲಿಜೆನ್ಸ್ ಚೀಫ್ ಫಿನಿಶ್ ಆಗಿರೋದು, ಇರಾನ್ಗೆ ಮತ್ತೊಂದು ದೊಡ್ಡ ಆಘಾತ ಎಲ್ಲ ಆಗಿದೆ. ಇಷ್ಟರ ನಡುವೆಯೂ ಕೂಡ ಇರಾನ್ ಆಘಾತ ಕೊಟ್ಟಿದೆ. ಈಗ ಟರ್ಕಿ ಮತ್ತು ಪಾಕಿಸ್ತಾನ ರೀಜನಲ್ ಬೇರೆ ಬೇರೆ ರಾಷ್ಟ್ರಗಳು ಸೇರಿಕೊಂಡು ತಾವೇನೋ ಮಧ್ಯಸ್ಥಿಕೆ ಮಾಡಿ ಸಂಧಾನ ಇವತ್ತೇ ಮುಗಿಸ್ಬಿಡ್ತೀವಿ ಅಂತ ಅಮೆರಿಕಾದ ಮಾತು ಕೇಳ್ಕೊಂಡು ಕುಣಿತಾ ಇದ್ದವ್ರಿಗೆಲ್ಲ ಈಗ ಇರಾನ್ ಆಘಾತವನ್ನೇ ಕೊಟ್ಟಿದೆ. 45 ದಿನಗಳ ಕದನ ವಿರಾಮ ಪ್ರಪೋಸಲನ್ನು ಇಡಲಾಗಿತ್ತು. US ಮೀಡಿಯಾ ರಿಪೋರ್ಟ್ಸು, US ರಿಪೋರ್ಟ್ಸ್ ಪ್ರಕಾರ 45 ದಿನ ಅಂತ ಮಾತುಕತೆಗೆ ನಿಂತಿದ್ದು. ಫಸ್ಟಿಗೆ ಸೀಸ್ ಫೈರ್ ಮಾಡೋದು ತಾತ್ಕಾಲಿಕವಾಗಿ, ಆಮೇಲೆ ಒಂದು 15-20 ದಿನಗಳಲ್ಲಿ ಎಲ್ಲ ಫೈನಲ್ ಮಾಡ್ಕೊಳ್ಳೋದು ಮಾತುಕತೆಯನ್ನು ಅಂತ ಪ್ರಪೋಸಲ್ ಇಟ್ಟಿದ್ದು. ಬಟ್ ಅದನ್ನು ಇರಾನ್ ತಿರಸ್ಕರಿಸಿದೆ. ಮತ್ತು ಹಾರ್ಮೋಸ್ ಇನ್ನು ಮುಂದೆ ಭವಿಷ್ಯದಲ್ಲಿ ಯಾವತ್ತೂ ಮೊದಲಿದ್ದಂಗೆ ಇರಲ್ಲ, ನೆನಪಿಟ್ಕೊಳ್ಳಿ. ಅಮೆರಿಕದ ಮಾತನ್ನು ನಾವು ನಂಬೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದೆ. ಈಗ ರಷ್ಯಾ ಇರಾನ್ ಮಾತುಕತೆ ಆಗಿದ್ದು, ರಷ್ಯಾ ಆಲ್ಮೋಸ್ಟ್ ಅಧಿಕೃತವಾಗಿ ಈಗ ಕಡಕಿಳಿತಿದೆ. ಇಂಟೆಲ್ ಸಹಾಯ ಎಲ್ಲ ಕೊಡ್ತಾ ಇದೆ. ಅಂದರೆ ಇಂಟೆಲಿಜೆನ್ಸ್ ರಿಪೋರ್ಟು ಪ್ರತಿಯೊಂದು ಅಮೆರಿಕನ ಟಚ್ಚೇ ಮಾಡೋಕ್ಕಾಗ್ತಿರಲಿಲ್ಲ. ಇನ್ವಿಸಿಬಲ್ ಅತ್ಯಂತ ಮುಂದುವರಿದ ಯುದ್ಧ ವಿಮಾನ ಹೊಡೆದಿದ್ದು ಹೆಂಗೆ ಇರಾನ್ ಅಂತೆಲ್ಲ ಪ್ರಶ್ನೆ ಎಲ್ಲ ಕಡೆ ಚರ್ಚೆ ಆಗ್ತಿದೆ. ಅದು ರಷ್ಯಾ ಹೊಡೆದಿರೋದು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಅಂದರೆ ರಷ್ಯಾದ ಸಹಕಾರದಿಂದ ಇರಾನ್ ಮಾಡಿರೋದು ಅಂತ. ಈಗ ಇನ್ನಷ್ಟು ಮುಕ್ತವಾಗಿ ಓಪನ್ ಆಗೇನೆ ರಷ್ಯಾ ಈ ಯುದ್ಧದಲ್ಲಿ ಅಖಾಡಕ್ಕೆ ಧುಮುಕ್ತಿದೆ. ಚೀನಾ ರಷ್ಯಾ ಕಡೆಯಿಂದ ಇರಾನ್ ಬೆನ್ನಿಗೆ ನಿಂತು ಖಡಕ್ ಸಂದೇಶವೇ ರವಾನೆಯಾಗಿದೆ. ರಷ್ಯಾ ವಿದೇಶಾಂಗ ಸಚಿವರ ಜೊತೆಗೆ ಇರಾನ್ ವಿದೇಶಾಂಗ ಸಚಿವರ ಮಾತುಕತೆಯಾಗಿದ್ದು, ಇವತ್ತು ರಾತ್ರಿನೇ ಏನೋ ಒಂದು ಮೇಜರ್ ಡೆವಲಪ್ಮೆಂಟ್ ಆಗೋದಂತೂ ಫಿಕ್ಸ್. ಯಾಕಂದರೆ ಇವತ್ತು ರಾತ್ರಿ, ಅಂದರೆ ಇಂಡಿಯನ್ ಟೈಮಿಂಗ್ಸಲ್ಲಿ ಇವತ್ತು ರಾತ್ರಿ ಟ್ರಂಪ್ ಘೋಷಣೆಯಾಗತ್ತೆ. ಟ್ರಂಪ್ ನಿರ್ಧಾರ ಪ್ರಕಟಿಸ್ತಾರೆ. 48 ಗಂಟೆ ಮುಗಿದ ಮೇಲೆ ಬ್ರಿಡ್ಜ್ಗಳು, ವಿದ್ಯುತ್ ಘಟಕಗಳನ್ನು ದಾಳಿ ಮಾಡಿ ಫಿನಿಶ್ ಮಾಡ್ತೀವಿ, ನ್ಯೂಕ್ಲಿಯರ್ ಡಸ್ಟ್ 1 ಇಂಚು ಇರಕ್ಕೆ ಬಿಡಲ್ಲ, ವಾರಸ ಹಾಕಿಬಿಡ್ತೀವಿ ಅಂತೆಲ್ಲ ಈಗಾಗಲೇ ಟ್ರಂಪ್ ಹೇಳಿದ್ದಾರೆ. ಕಂಡು ಕೇಳರಿಯದ ರೀತಿಯಲ್ಲಿ ದಾಳಿ ಆಗುತ್ತೆ, ಇರಾನ್ ಇನ್ನು ಮುಂದೆ ಭೂಪಟದಲ್ಲಿರಲ್ಲ ಇವತ್ತು ಮಾತುಕತೆಗೆ ಬರದೇ ಇದ್ರೆ ಅಂತ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಈಗ ರಷ್ಯಾ ಚೀನಾ ಕೂಡ ಎಂಟ್ರಿಯನ್ನು ತಗೊಳ್ತಿರೋದು. ಇರಾನ್ ಬೆನ್ನಿಗೆ ನಿಂತು ಹಾರ್ಮೋಸ್ ವಿಚಾರದಲ್ಲಿ ಟ್ರಂಪ್ ಅಬ್ಬರ ಆರ್ಭಟಕ್ಕೆ ಕಣ್ಣು ಕೆಂಪು ಮಾಡ್ಕೊಂಡಿರುವಂಥ ಚೀನಾ ರಷ್ಯಾ ಕೂಡ ಈಗ ಇರಾನ್ಗೆ ಮತ್ತಷ್ಟು ಬಲ ತುಂಬೋದಕ್ಕೆ ಮುಂದಾಗ್ತಿದ್ದು, ಯಾವ ಕಾರಣಕ್ಕೂ ಹೆದರಲ್ಲ ಅಂತ ಇರಾನ್ ಕೂಡ ಸಿಡಿದೆದ್ದು ನಿಂತೇ ಬಿಟ್ಟಿದೆ. ಇನ್ನು ಮುಂದೆ ಹಾರ್ಮೋಸ್ ಯಾವತ್ತೂ ಮೊದಲಿನಂತೆ ಆಗಲ್ಲ ಅನ್ನುವಂಥ ಬಿಗ್ ಬಾಂಬನ್ನೇ ಸಿಡಿಸಿದೆ. ಸೊ ಅಮೆರಿಕಾದ ಸಂಧಾನ ಪ್ರಯತ್ನ, ಅವರು ಹಾಕಿರೋ ಕಂಡೀಷನ್ನು, ಇಂತಿಷ್ಟು ಅಂಶಗಳು 10-15 ಅಂಶಗಳು ಎಲ್ಲ ರಿಜೆಕ್ಟ್ ಮಾಡಿದೆ ಈಗ ಇರಾನ್. ಹಾಗಾಗಿ ಇದು ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ World War III ಇದು ಅಂತಲೇ ಇವತ್ತು ರಾತ್ರಿಯಿಂದ ಶುರುವಾಗೋದು. 3ನೇ ಮಹಾಯುದ್ಧ ಅಂತ ಹೇಳಲಾಗ್ತಾ ಇದೆ. ರಷ್ಯಾ ಎಂಟ್ರಿಯಿಂದಾಗಿ ಅಮೆರಿಕವನ್ನು ಮುಗಿಸೇ ಬಿಡ್ತೀವಿ ಅಂತ ರಷ್ಯಾನೇ ನಿಂತಂಗೆ ಕಾಣಿಸ್ತಿದೆ. ಯಾಕಂದರೆ ಯುದ್ಧ ವಿಮಾನಗಳನ್ನು ಹೊಡೆದಿರೋದು ನೋಡಿದ್ರೆ, ಹೆಲಿಕಾಪ್ಟರ್ಗಳು ಕೂಡ ಡ್ರೋನ್ ಒಂದನ್ನು ಇರಾನ್ ಹೊಡೆದು ಹಾಕಿದೆ. ಅಮೆರಿಕಕ್ಕೆ ಸೇರಿದಂಥ ಶಸ್ತ್ರಾಸ್ತ್ರಗಳನ್ನು ಪುಡಿಯಾಗಿಸ್ತಾ ಇದೆ ಇರಾನ್ ರಷ್ಯಾ ಸಹಕಾರದಿಂದ. ಸೊ ಇದು ಕಂಟಿನ್ಯೂ ಆದಷ್ಟು ಅಮೆರಿಕ ಬರ್ಬಾದಾಗತ್ತೆ. ಈ ಯುದ್ಧ ಎಷ್ಟು ಮುಂದುವರಿಯುತ್ತೋ ಅಷ್ಟು ಸಂಕಷ್ಟ ಸೃಷ್ಟಿಯಾಗಿ ವರ್ಲ್ಡ್ ಆರ್ಡರ್ ಚೇಂಜ್ ಆಗುತ್ತೆ. ಸೊ ಜಗತ್ತಿನ ಲೆಕ್ಕಾಚಾರವನ್ನೇ ಬದಲಿಸೋ ನಿಟ್ಟಿನಲ್ಲಿ ಈ ಯುದ್ಧ ಮತ್ತಷ್ಟು ತೀವ್ರತೆಗೆ ಹೋಗ್ತಿದೆ. ಈ ಟೈಮಲ್ಲಿ ಇರಾನ್ನಿಂದ ಭಾರತಕ್ಕೆ ಕಾಲ್ ಬಂದಿರೋದು. ಈಗ ಮಾತುಕತೆ, ಈ ಡೆಡ್ಲೈನ್ ಎಲ್ಲ ಸಮಯದಲ್ಲಿ ಭಾರತ ಮಧ್ಯಸ್ಥಿಕೆ ವಹಿಸಲಿ ಅಂತ ಇರಾನ್ನೇ ಕೇಳಿಕೊಂಡಿತ್ತು. ಭಾರತದ ಡಿಪ್ಲೊಮೆಸಿ ಬೆಸ್ಟ್ ಅಂತ. ಸೊ ಭಾರತ ಕೂಡ ಹೆಚ್ಚು ಸದ್ದು ಮಾಡ್ದೇನೆ ಒಂದಿಷ್ಟು ಮಾತುಕತೆ ಚಟುವಟಿಕೆಗಳು ಈ ಕಡೆಯಿಂದನೂ ನಡೀತಾ ಇದ್ದಾವೆ. ಪಾಕಿಸ್ತಾನದ ರೀತಿಯಲ್ಲಿ ನಾವೇ ನಿಲ್ಲಿಸ್ಬಿಡ್ತೀವಿ ಅಂತ ಹೋಗೋದಕ್ಕೆ ನಾವು ದಲ್ಲಾಳಿಗಳಲ್ಲ, ಅವರವರ ಸ್ವಹಿತಾಸಕ್ತಿಯ ಲೆಕ್ಕಾಚಾರಗಳಲ್ಲಿ ನಾವು ಮೂಗು ತೋರಿಸಲ್ಲ ಅಂತ ಭಾರತ ಯಾವತ್ತೂ ಹೇಳಿದ್ದಾಗಿತ್ತು. ಆದಾಗ್ಯೂ ಕೂಡ ಎಲ್ಲೆಡೆಯಿಂದ ಭಾರತ ಈ ಯುದ್ಧದ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಲೇಬೇಕು ಅನ್ನೋ ಡಿಮ್ಯಾಂಡ್ ಇರೋದ್ರಿಂದಾಗಿ
ಒಂದಷ್ಟು ಪ್ರಯತ್ನ ಮಾಡ್ತಾ ಇದೆ, ಕಡೆಗೆ ನಮ್ಮ ಹಿತ ಕಾಯ್ದುಕೊಳ್ಳೋದಕ್ಕಾದರೂ ಅದು ಪ್ರಯೋಜನಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ. ಬಟ್ ಭಾರತದಲ್ಲಿ ಆಗ್ತಿರೋ ಪ್ರಿಪ್ರೇಷನ್ಸ್ ನೋಡಿದ್ರೆ, ಭಾರತಕ್ಕಿರುವಂಥ ಮಾಹಿತಿ ನೋಡಿದ್ರೆ ಬಹಳ ಆಘಾತಕಾರಿಯಾಗಿದೆ. ಈ ಯುದ್ಧ ಮತ್ತಷ್ಟು ತೀವ್ರತೆಗೆ ಹೋಗ್ಬೋದು. ಇಂಡಕ್ಷನ್ ಸ್ಟವ್ಗಳು ಮತ್ತು ಈ ಕಾಂಪ್ಲಿಕೇಶನ್ ಈಗೇನು ಕ್ರೈಸಿಸ್ ಬಂದಿದೆಯಲ್ಲ ಅದು ಇನ್ನೂ ಅತಿರೇಕಕ್ಕೆ ಹೋಗಬಹುದು. ಭಾರತ ಇಷ್ಟು ದಿನ ಪೆಟ್ರೋಲ್ ಡೀಸೆಲ್ಲು ಯಥಾಸ್ಥಿತಿ ಎಲ್ಲ ಒಂದು ಹಂತಕ್ಕೆ ಮ್ಯಾನೇಜ್ ಮಾಡಿದೆ. ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡಿದ್ರೆ ನಾವು ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ಬಟ್ ಇದು ಅತಿರೇಕಕ್ಕೆ ಹೋಗಬಹುದು ಅಂತ ಈಗ ಭಾರತ ಮಾಡ್ಕೊಳ್ತಿರೋ ಪ್ರಿಪರೇಷನ್ ಸುಳಿವು ಕೊಡ್ತಿದೆ. ಲಾಕ್ಡೌನ್ ಕರೋನಾ ಟೈಮಲ್ಲಿ ಒಂದು ರೀತಿ ಪ್ರಿಪ್ರೇಷನ್ ಆದರೆ ಈಗ ಬೇರೆಯದ್ದೇ ಏನೋ ಆಗೋದಿದೆ ಅನ್ನೋದಕ್ಕೆ ಪೂರಕವಾಗಿ ಭಾರತ ಪ್ರಿಪೇರ್ ಆಗ್ತಿದೆ, ದೇಶವನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದೆ. ಅದಕ್ಕೆ ಬೇಕಾದಂಥ ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಮಾಡೋದಕ್ಕೆ ಸೂಚನೆ ಹೋಗಿದೆ ಅನ್ನೋದು ನೋಡ್ತಾ ಇದ್ರೆ ಇದು ಯಾಕೋ ಮಹಾಯುದ್ಧ, 3ನೇ ಮಹಾಯುದ್ಧದ ಸ್ವರೂಪ ಪಡೆದು ಜಗತ್ತಿನ ಎಲ್ಲವೂ ಕೂಡ ಬದಲಾಗ್ಬಿಡತ್ತಾ, ಆರ್ಡರೇ ಚೇಂಜ್ ಆಗತ್ತಾ ಅನ್ನೋದೇ ಈಗ ಸಿಗ್ತಾ ಇರುವಂಥ ಅಪ್ಡೇಟ್. ಎಲ್ಲವನ್ನೂ ಕೂಡ ಧಿಕ್ಕರಿಸಿ ನಿಂತ ಇರಾನ್ ರಷ್ಯಾ ಎಂಟ್ರಿ ಈಗ ರೋಚಕತೆಯನ್ನು ಪಡ್ಕೊಳ್ತಿದೆ. ಇರಾನ್ ಒಂದು ಮಾತು ಕ್ಲಿಯರ್ ಕಟ್ ಆಗಿ ಹೇಳಿದೆ, ನೀವು ಕದನ ವಿರಾಮದ ಪ್ರಪೋಸಲ್ ಇಡ್ತಿದ್ದೀರಿ ಪಾಕಿಸ್ತಾನದ ಮೂಲಕ, ಆದರೆ ನಾವು ಕಂಡೀಷನ್ಗೆ ಪ್ರೆಷರ್ಗೆ ಒಳಗಾಗೆಲ್ಲ ಯಾವ ಯುದ್ಧನೂ ನಿಲ್ಲಿಸಲ್ಲ. ನಿಲ್ಲಿಸಬೇಕು ಅಂದರೆ ಅದು ಬೇರೆ ರೀತಿ ನಿಲ್ಲತ್ತೆ. ಪಾಕಿಸ್ತಾನದ ಮಾತು ಕೇಳಿಕೊಂಡು ಯುದ್ಧ ನಿಲ್ಲಿಸೋಕ್ಕೆ ಇರಾನ್ ರೆಡಿ ಇಲ್ಲ. ಭಾರತದಂತಹ ರಾಷ್ಟ್ರ ಸರಿಯಾದಂತಹ ಒಂದು ಬ್ಯಾಲೆನ್ಸ್ಡ್ ಆಗಿರೋ ಮಾತುಕತೆ ಆಗಲಿ ಅಂತ ಬಯಸ್ತಾ ಇದೆ ಇರಾನ್, ಭಾರತವನ್ನು ಕರಿತಾ ಇದೆ. ಬಿಟ್ಟರೆ ಅಮೆರಿಕದ ಮಾತು ಕೇಳಿಕೊಂಡು ಅದನ್ನು ಹಿಡ್ಕೊಂಡು ಬಂದು ತಮ್ಮ ಮುಂದೆ ಒತ್ತಡ ಹಾಕ್ತಿರೋ ಪಾಕಿಸ್ತಾನಕ್ಕೆ ಸೆಡ್ ಹೊಡೆದಿದ್ದಾಗಿದೆ. ಸೊ ಯಾವ ಒತ್ತಡಕ್ಕೂ ಮಣಿಯಲ್ಲ, ಸದ್ಯಕ್ಕೆ ಯಾವುದೇ ಬಗೆಯ ಪ್ರೆಷರ್ಗೂ ಕೂಡ ಮಣಿದು ನಾವು ಈ ಕದನ ವಿರಾಮ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದು ಪಾಕಿಸ್ತಾನಕ್ಕೂ ಕೂಡ ಆಘಾತವನ್ನು ಕೊಟ್ಟಿದೆ. ತಾನೇನೋ ಮಾಡಿಬಿಟ್ಟೆ, ಈ ಯುದ್ಧವನ್ನು ತಾನೇ ನಿಲ್ಲಿಸ್ಬಿಟ್ಟೆ ಅನ್ನೋ ರೀತಿ ಬಿಲ್ಡಪ್ ಕೊಡೋಕೆ ಹೋದ ಪಾಕಿಸ್ತಾನಕ್ಕೆ 2ನೇ ಸೆಟ್ ಬ್ಯಾಕ್, ಇದು 2ನೇ ಸಲ ಟೈಟ್ ಸ್ಲ್ಯಾಪ್ ಕೊಟ್ಟಿದೆ ಇರಾನ್. ಆದರೆ ಇವತ್ತು ರಾತ್ರಿ ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸು. ಈ ಯುದ್ಧ ಒಂದೋ ನಿಲ್ಲತ್ತೆ, ಇಲ್ಲ ಅಂದರೆ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಈ ಹಂತಕ್ಕಿದು ಕ್ಲೈಮ್ಯಾಕ್ಸು. ಈಗ ಆಗೋದೇನಿದ್ರು ನೆಕ್ಸ್ಟ್ ಬೇರೆನೇ. ಇವತ್ತಿಂದ ಆಟನೇ ಚೇಂಜ್, ಪ್ಲಸ್ಸೋ ಅಥವಾ ಮೈನಸ್ಸೋ, ಒಟ್ನಲ್ಲಿ ಚೇಂಜ್ ಅನ್ನೋದಂತೂ ಫಿಕ್ಸ್ ಆಗಿದೆ. ನಾವು ಕದನ ವಿರಾಮ ಮಾಡ್ಕೊಳ್ಬೇಕಂದ್ರೆ ನಮ್ಮ ಕಂಡೀಷನ್ನಲ್ಲೇ ಆಗಬೇಕದು, ಅಮೆರಿಕದ ಕಂಡೀಷನಲ್ಲ ಅನ್ನೋ ಮೆಸೇಜನ್ನು ಇರಾನ್ ಕೊಟ್ಟಿದೆ. ಬೆಂಡಾಗಿರುವಂಥ ಅಮೆರಿಕ ಇರಾನ್ ಕಡೆಗೇನೆ ಏನಾದರೂ ಓಕೆ ಅಂದರೆ ಆಗ ಮಾತ್ರ ಸಾಧ್ಯ ಕದನ ವಿರಾಮ, ಬಿಟ್ಟರೆ ಇನ್ಯಾವ ಚಾನ್ಸು ಕಾಣಿಸ್ತಿಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.